ಪಬ್ಲಿಕ್ ಸ್ಪೇಸಲ್ಲಿ ನಿಂತ್ಕೊಂಡು ಚಾವಟಿ ತಗೊಂಡು ಯಾವುದೋ ಒಂದು ಸಂಪ್ರದಾಯದಲ್ಲಿ ನಡೆಸುವಂತಹ ಒಂದು ಕಲ್ಚರಲ್ ಆ್ಯಕ್ಟಿವಿಟಿನ ಈತ ಒಂದು ಪ್ರೊಟೆಸ್ಟಿನ ಆಯುಧವನ್ನಾಗಿ ಮಾಡಿಕೊಂಡಿದ್ದಾರೆ. ಬರೀ ತಮಿಳುನಾಡಲ್ಲಿ ಅಷ್ಟೇ ಅಲ್ಲ, ಕರ್ನಾಟಕದ ಹಾಸನದಲ್ಲಿ ನಡೆದಂತಹ ಮಹಿಳಾ ದೌರ್ಜನ್ಯ, ಲೈಂಗಿಕ ದೌರ್ಜನ್ಯ, ಮಣಿಪುರದಲ್ಲಿ ಇವತ್ತುವರೆಗೂ ನಡೀತಾ ಇರುವಂತಹ ಹಿಂಸಾಚಾರ, ಈ ಎಲ್ಲ ವಿಷಯಗಳ ಬಗ್ಗೆನೂ ಹೋರಾಟ ಮಾಡಬೇಕಾಗತ್ತೆ. ಮಹಿಳೆಯರ ಮೇಲೆ ಆಗ್ತಾ ಇರುವಂಥ ದೌರ್ಜನ್ಯಕ್ಕೆ ಇವರು ದೊಂಬರಾಟ ಆಡಿದ್ರೆ, ನಾಟಕ ಆಡಿದ್ರೆ ಅದಕ್ಕೆ ಪರಿಹಾರ ಸಿಗೋದಿಲ್ಲ. ದೇಶದಾದ್ಯಂತ ಇರುವಂತಹ ರಾಷ್ಟ್ರೀಯ ಮಹಿಳಾ ಆಯೋಗ ಮತ್ತು ರಾಜ್ಯ ಮಟ್ಟದ ಮಹಿಳಾ ಆಯೋಗಗಳಿಗೆ ಪೀನಲ್ ಪವರ್ ಕೊಡಲಿ. ನಮಸ್ತೆ ಎಲ್ಲರಿಗೂ, ನಾನು ಅಖಿಲ ವಿದ್ಯಾಸುಂದರ ಮಾತಾಡ್ತಾ ಇದ್ದೀನಿ. ಮೊನ್ನೆ ತಮಿಳುನಾಡಿನಲ್ಲಿ ಅಣ್ಣಾ ಯೂನಿವರ್ಸಿಟಿ ಕ್ಯಾಂಪಸ್ನಲ್ಲಿ ನಡೆದಂತಹ ಒಂದು ಮಹಿಳೆಯ ಮೇಲಿನ ಲೈಂಗಿಕ ದೌರ್ಜನ್ಯದ ಬಗ್ಗೆ ಅಲ್ಲಿಯ BJP ನಾಯಕ ಅಣ್ಣಾಮಲೈ ಬಹಳ ಹಾಸ್ಯಾಸ್ಪದವಾಗಿ ನಡ್ಕೊಂಡಿದ್ದಾರೆ. ಒಂದು ಮಹಿಳೆಯ ಮೇಲಿನ ದೌರ್ಜನ್ಯ ದೊಂಬರಾಟ ನಡೆಸುವಂತಹ ಒಂದು ವಿಷಯ ಅಲ್ಲ. ಸಾರಿ, ದೊಂಬರಾಟ ಅನ್ನುವ ಪದ ಅಫೆನ್ಸಿವ್ ಆಗಿದ್ದರೆ ಅದಕ್ಕೆ ಮೊದಲೇ ಕ್ಷಮೆ ಕೇಳ್ತೀನಿ. ಆದರೆ ಪಬ್ಲಿಕ್ ಸ್ಪೇಸಲ್ಲಿ ನಿಂತ್ಕೊಂಡು ಚಾವಟಿ ತಗೊಂಡು ಯಾವುದೋ ಒಂದು ಸಂಪ್ರದಾಯದಲ್ಲಿ ಯಾರೋ ದೇವ್ರು ನಂಬಿಕೊಂಡು ಇವಾಗ ತಮ್ಮ ಜೀವನಕ್ಕಾಗಿ ನಡೆಸುವಂತಹ ಒಂದು ಕಲ್ಚರಲ್ ಆ್ಯಕ್ಟಿವಿಟಿನ ಈತ ಒಂದು ಪ್ರೊಟೆಸ್ಟಿನ ಆಯುಧವನ್ನಾಗಿ ಮಾಡಿಕೊಂಡಿದ್ದಾರೆ. ಅದನ್ನು ದೊಂಬರಾಟ ಅಂತಾನೂ ನಾವು ಕರಿತೀವಿ ಕನ್ನಡದಲ್ಲಿ. ಸೊ ದೊಂಬರಾಟ ಆಡುವವರನ್ನೂ ಇವರು ಅವಹೇಳನ ಮಾಡ್ತಾ ಇದ್ದಾರೆ ಈ ಮೂಲಕ. ಆ ಚಾವಟಿಯಲ್ಲಿ ಆತನಿಗೆ ಯಾವ ನೋವು ಆಗೋದು ಸಾಧ್ಯ ಇಲ್ಲ. ತನ್ನನ್ನು ತಾನು ಶಿಕ್ಷಿಸ್ಕೊಳ್ತಾ ಇದ್ದೀನಿ, ದೇಹದಂಡನೆ ಮಾಡ್ಕೊಳ್ತಾ ಇದ್ದೀನಿ ಲಾರ್ಡ್ ಮುರುಗನ ಹೆಸರಲ್ಲಿ. ಲಾರ್ಡ್ ಮುರುಗ ನನ್ನ ದೇಹದಂಡನೆಯನ್ನು ನೋಡಿ ಈ ದುಷ್ಕೃತ್ಯ ಮಾಡ್ತಾ ಇರೋರಿಗೆ ಶಿಕ್ಷೆ ಕೊಡಲಿ ಅನ್ನುವ ಉದ್ದೇಶದಿಂದ ಮಾಡ್ಕೊಳ್ತಾ ಇದ್ದೀನಿ ಈ ದೇಹದಂಡನೆಯನ್ನು. ಅದಕ್ಕೋಸ್ಕರ ನಾನು ಉಪವಾಸ ಮಾಡ್ತೀನಿ, ಅದಕ್ಕೋಸ್ಕರ ನಾನು ಬರಿಗಾಲಲ್ಲಿ ನಡೀತೀನಿ, ಚಪ್ಪಲಿ ಹಾಕ್ಕೊಳ್ಳೋದಿಲ್ಲ, ಶೂ ಹಾಕ್ಕೊಳ್ಳೋದಿಲ್ಲ. ಇದರಿಂದ ಏನು ಸಾಧನೆ ಆಗುತ್ತೆ? ಮಹಿಳೆಯರ ಮೇಲೆ ನಡೀತಾ ಇರುವಂಥ ದೌರ್ಜನ್ಯ ಏನಾದರೂ ಕಡಿಮೆ ಆಗುತ್ತಾ? ಅದನ್ನು ಅಣ್ಣಾಮಲೈ ಅವರೇ ಹೇಳಬೇಕು. ಆತನಿಗೆ ನಿಜವಾಗ್ಲೂ ಮಹಿಳೆಯರ ಮೇಲೆ ಆಗ್ತಾ ಇರುವಂತಹ ಲೈಂಗಿಕ ಶೋಷಣೆ, ದೌರ್ಜನ್ಯ, ಅತ್ಯಾಚಾರ ಇವುಗಳನ್ನು ತಡಿಬೇಕು ಅನ್ನುವಂತಹ ಮನಸ್ಸಿದ್ರೆ ಬರೀ ತಮಿಳುನಾಡಲ್ಲಿ ಅಷ್ಟೇ ಅಲ್ಲ, ಕರ್ನಾಟಕದ ಹಾಸನದಲ್ಲಿ ನಡೆದಂತಹ ಮಹಿಳಾ ದೌರ್ಜನ್ಯ, ಲೈಂಗಿಕ ದೌರ್ಜನ್ಯ, ಮಣಿಪುರದಲ್ಲಿ ಇವತ್ತುವರೆಗೂ ನಡೀತಾ ಇರುವಂತಹ ಹಿಂಸಾಚಾರ ಮತ್ತು ಮಹಿಳೆಯರ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯ, ಈ ಎಲ್ಲ ವಿಷಯಗಳ ಬಗ್ಗೆನೂ ಹೋರಾಟ ಮಾಡಬೇಕಾಗತ್ತೆ. ಅದಕ್ಕೆ ಬರೀ ತಮಿಳುನಾಡಿನ ಒಂದು ಕಡೆ ನಿಂತ್ಕೊಂಡು 4 ಏಟು ಹೊಡ್ಕೊಳ್ಳೋದ್ರಿಂದ ಯಾವುದೇ ಉದ್ದೇಶ ಈಡೇರೋದಿಲ್ಲ. ಈತ ಪಾರ್ಲಿಮೆಂಟ್ ಮುಂದೆ ಹೋಗಿ ಎಲ್ಲರನ್ನೂ ಕರ್ಕೊಂಡು ಹೋಗ್ಬಿಟ್ಟು ಆತನ ಪೊಲಿಟಿಕಲ್ ಪಾರ್ಟಿಯಲ್ಲಿರುವಂತಹ ನ್ಯಾಷನಲ್ ಲೆವೆಲ್ ಲೀಡರ್ಗಳನ್ನೆಲ್ಲ ಸೇರಿಸ್ಕೊಂಡು ಲಾರ್ಡ್ ಮುರುಗನ ಹೆಸರಲ್ಲಿ ಚಾವಟಿ ತೊಗೊಂಡು ಹೊಡ್ಕೊಳ್ಳಿ. ಆದರೆ ಈ ಚಾವಟಿ ಏನು ಪ್ರಯೋಜನ ಇಲ್ಲ. ನಮ್ಮ ರೈತರು ಏರ್ ಕಟ್ಟಿದಾಗ ಅಥವಾ ಗಾಡಿ ಹುಡಿದಾಗ ಚಾವಟಿ ಉಪಯೋಗಿಸ್ತಾರೆ. ಆ ಚಾವಟಿ ಆದರೆ ನಿಜವಾಗಿ ದೇಹದಂಡನೆ ಆಗತ್ತೆ. ಅದನ್ನೇನಾದರೂ ಉಪಯೋಗಿಸ್ಬೋದಾ ಅಂತ ಅವ್ರು ಯೋಚನೆ ಮಾಡಬಹುದು. ಮಹಿಳೆಯರ ಮೇಲೆ ಆಗ್ತಾ ಇರೋವಂಥ ದೌರ್ಜನ್ಯಕ್ಕೆ ಇವರು ದೊಂಬರಾಟ ಆಡಿದ್ರೆ, ನಾಟಕ ಆಡಿದ್ರೆ, ರಾಜಕೀಯ ನಾಟಕ ಆಡಿದ್ರೆ ಅದಕ್ಕೆ ಪರಿಹಾರ ಸಿಗೋದಿಲ್ಲ. ಅದ್ರ ಬದಲು ದೇಶದಾದ್ಯಂತ ಇರುವಂತಹ ರಾಷ್ಟ್ರೀಯ ಮಹಿಳಾ ಆಯೋಗ ಮತ್ತು ರಾಜ್ಯ ಮಟ್ಟದ ಮಹಿಳಾ ಆಯೋಗಗಳಿಗೆ ಪೀನಲ್ ಪವರ್ ಕೊಡಲಿ. ದಂಡಿಸುವ ಒಂದು ಅಧಿಕಾರ ಕೊಟ್ಟರೆ ಹೇಗೆ PCPNDT ಆ್ಯಕ್ಟ್ ಕೆಳಗಡೆ DC ಅವರಿಗೆ ಅಧಿಕಾರ ಇದೆಯೋ, ಅಟ್ಲೀಸ್ಟ್ ಅಷ್ಟಾದರೂ ಪೀನಲ್ ಪವರ್ ಮಹಿಳಾ ಆಯೋಗಗಳಿಗೆ ಸಿಕ್ಕಿದ್ರೆ ಇನ್ವೆಸ್ಟಿಗೇಷನ್ ಮಾಡುವಂತಹ, ವಿಚಾರಣೆ ಮಾಡುವಂತಹ ಮತ್ತು ಅರೆಸ್ಟ್ ಮಾಡಿಸುವಂತಹ ಒಂದು ಅಧಿಕಾರ ಸಿಗತ್ತೆ. ಆಗ ರಾಜ್ಯದಾದ್ಯಂತ ಒಂದು ಪ್ಯಾರಲಲ್ ಆದಂತಹ, ಒಂದು ಸಮಾನಾಂತರವಾದಂತಹ ಇನ್ವೆಸ್ಟಿಗೇಷನ್ಗಳು, ಶಿಕ್ಷೆಗಳು, ಕೇಸ್ ಫೈಲ್ ಮಾಡೋದಕ್ಕೆ ಅವಕಾಶಗಳು ಮಹಿಳಾ ಆಯೋಗಕ್ಕೆ ಸಿಗತ್ತೆ. ಆಗಲಾದರೂ ಈ ಮಹಿಳೆಯರ ಮೇಲಿನ ದೌರ್ಜನ್ಯ, ಹಲ್ಲೆಗಳು ಕಡಿಮೆ ಆಗುತ್ತೇನೋ ಅಂತ ನೋಡಬಹುದು. ಹಾಗಾಗಿ ಈಗೇನಾಗಿದೆ ಅಂತ ಹೇಳಿದ್ರೆ, ಮಹಿಳಾ ಆಯೋಗ ಹಲ್ಲು ಕಿತ್ತ ಹಾವಿನಂತಾಗಿದೆ. ಅದು ಪೊಲಿಟಿಕಲ್ ಪಾರ್ಟಿಗಳ ಒಂದು ದಾಳದಂತಾಗಿದೆ. ಸೊ ಏನು ಕೆಲಸ ಮಾಡ್ತಾ ಇಲ್ಲ, ಏನು ಪ್ರಯೋಜನ ಆಗ್ತಾ ಇಲ್ಲ. ಹಾಗಾಗಿ ಈತನಿಗೆ ನಿಜವಾಗ್ಲೂ ಮನಸ್ಸಿದ್ರೆ ಈತನ ಎಲ್ಲ ಸಪೋರ್ಟರ್ಸ್ನ ಮತ್ತು ಈತನ ಪೊಲಿಟಿಕಲ್ ಪಾರ್ಟಿಯವರನ್ನು ಕನ್ವಿನ್ಸ್ ಮಾಡಿಬಿಟ್ಟು ಪಾರ್ಲಿಮೆಂಟ್ ಮತ್ತು ಅಸೆಂಬ್ಲಿಗಳಲ್ಲಿ ಮಹಿಳಾ ಮಸೂದೆಯನ್ನು ಪಾಸ್ ಮಾಡಿಸ್ಲಿ.
50% ಮಹಿಳೆಯರು ಪಾರ್ಲಿಮೆಂಟ್ ಮತ್ತು ಅಸೆಂಬ್ಲಿಯಲ್ಲಿ ಬಂದರೆ ಆಗ ಮಹಿಳೆಯರಿಗೆ ನಿಜವಾಗ್ಲೂ ಸಮಾನವಾದಂತಹ ಅವಕಾಶ, ಸಮಾನವಾದಂತಹ ಜೀವನ, ಗೌರವಯುತವಾದಂತಹ ಒಂದು ಅವಕಾಶ ಸಮಾಜದಲ್ಲಿ ಸಮಾನವಾಗಿ ಸಾಮಾಜಿಕ ನ್ಯಾಯ ಎಲ್ಲ ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತ ಅಂದರೆ ಮಹಿಳಾ ಪರವಾದಂಥ ಸ್ಟ್ಯಾಂಡ್ ನಾವು ತಗೊಳ್ತಾ ಇದ್ದೀವಿ ಅಂತ ಇವ್ರು ನಾಟಕ ಆಡಿಕೊಂಡು ಮಹಿಳೆಯರ ವಿರುದ್ಧ ಇರೋ ಸಮಾಜನ ಎತ್ತುಕಟ್ಟುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇದು ಸಲ್ಲದು. ನಮ್ಮಲ್ಲಿ ಭಾರತೀಯ ದಂಡ ಸಂಹಿತೆ ಅಂತ ಒಂದಿತ್ತು, ಇಂಡಿಯನ್ ಪೀನಲ್ ಕೋಡ್ ಅಂತ ನಾವು ಕರಿತಿದ್ವಿ. ಅದನ್ನು ಭಾರತೀಯ ನ್ಯಾಯ ಸಂಹಿತೆ ಅಂತ ಬದಲಾಯಿಸ್ಬಿಟ್ಟು ಒಂದು ಹೆಸರು ಬದಲಾವಣೆ ಆಗಿದೆಯೇ ಹೊರತು ಕಾನೂನಿನಲ್ಲಿ ಅಂತಹ ಅಗಾಧವಾದಂತಹ ಬದಲಾವಣೆ ಏನೂ ಆಗಲಿಲ್ಲ, ಪರಿಣಾಮಕಾರಿಯಾದಂತಹ ಬದಲಾವಣೆ ಏನೂ ಆಗಲಿಲ್ಲ. ಹಾಗೇನಾದರೂ ಮಾಡುವಂತಹ ಮನಸ್ಸಿದ್ದಿದ್ರೆ ಇವ್ರುಗಳಿಗೆ ನಿಜವಾಗ್ಲೂ, ಅಥವಾ ಈ ಅಣ್ಣಾಮಲೈ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಸರ್ವ್ ಮಾಡಿ ಬಂದಿರುವಂತಹ ವ್ಯಕ್ತಿ, ಈತನಿಗೆ IPC ಬಹಳ ಚೆನ್ನಾಗಿ ಗೊತ್ತಿರುತ್ತೆ, IPC ಮತ್ತು CRPC. ಅದ್ರ ಬದಲು ಈತ ಪಟ್ಟು ಹಿಡಿದು ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ, ಹಲ್ಲೆ, ಕೌಟುಂಬಿಕ ದೌರ್ಜನ್ಯ, ಮಕ್ಕಳ ಮೇಲಿನ ದೌರ್ಜನ್ಯಗಳು ಇವೆಲ್ಲವನ್ನು ಕೂಡ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳಲ್ಲಿ 3 ತಿಂಗಳೊಳಗಡೆ 6 ತಿಂಗಳೊಳಗಡೆ ತೀರ್ಮಾನಗಳನ್ನು ಇನ್ವೆಸ್ಟಿಗೇಷನ್ ನಡೆಸಿ ಇನ್ವೆಸ್ಟಿಗೇಷನ್ನ ತೀರ್ಮಾನ ಕೊಡಿಸುವಂತಹ ಒಂದು ಕಾನೂನನ್ನು ತರೋದಕ್ಕೆ ಈತ ಹೋರಾಟ ಮಾಡಬೇಕು. ಸೊ ಏನೂ ಕಾಳಜಿ ಇಲ್ದಲೆ, ಮಹಿಳೆಯರ ಮೇಲೆ ಏನೂ ಕಾಳಜಿ ಇಲ್ದಲೆ ರಾಜಕೀಯ ದೊಂಬರಾಟಕ್ಕೆ ಇದನ್ನು ಬಳಸ್ಕೊಳ್ಳುವಂಥದ್ದು, ಒಂದು ಮಹಿಳೆಯ ವಿಷಯನ ಬಳಸ್ಕೊಳ್ಳುವಂಥದ್ದು ಇಡೀ ಮಹಿಳೆಯರ ಒಂದು ಕುಲಕ್ಕೆ ಅವಮಾನ ಮಾಡುವಂತಹ ಕೆಲಸ. ರಾಜಕೀಯ ನಾಟಕಕ್ಕೋಸ್ಕರ ಮಹಿಳೆಯ ದೌರ್ಜನ್ಯ ವಿಷಯನ ಬಳಸ್ಕೊಳ್ಳುವಂಥದ್ದು ಸಲ್ಲದು ಅಣ್ಣಾಮಲೈ ಅವರೇ. ಇದು ತಮಗೆ ಎಷ್ಟು ಬೇಗ ಅರಿವಾಗುತ್ತೋ ಅಷ್ಟು ಬೇಗ ಒಳ್ಳೆಯದು. ಬರೀ ತಮಿಳ್ನಾಡಿನಲ್ಲಿ ಹಂಗೆ ನೋಡಿದ್ರೆ ಕ್ರೈಮ್ ರೇಟ್ ಅಗೇನ್ಸ್ಟ್ ವಿಮೆನ್ ಕಡಿಮೆ ಇದೆ, NCRB ರೆಕಾರ್ಡ್ ತೊಗೊಂಡು ನೋಡಿದ್ರೆ. ಸೆಂಟ್ರಲ್ ಇಂಡಿಯಾ ಏನಿದೆ, UP, MP, ಬಿಹಾರ್ ಈ ರಾಜ್ಯಗಳಲ್ಲಿ ಅತಿ ಹೆಚ್ಚಿದೆ. ಅಲ್ಲಿ ಕೂಡ ಈತ ಹೋಗಿ ಪ್ರೊಟೆಸ್ಟ್ ಮಾಡಲಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.